ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ನ್ಯೂಸ್ ರೌಂಡ್ ಅಪ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ದೊಡ್ಡ ಮಣ್ಣಿನ ಗುಡ್ಡ ಕುಸಿದು 4 ಜನ ಮಹಿಳೆಯರು ಮೃತಪಟ್ಟ ಘಟನೆ ಉತ್ತರ ಪ್ರದೇಶದ ಕಾಸ್ ಗಂಜ್ನಲ್ಲಿ ನಡೆದಿದೆ. ಘಟನೆಯಲ್ಲಿ ಅನೇಕರು ಗಾಯಗೊಂಡಿದ್ದಾರೆ. ಮನೆಯ ನಿರ್ಮಾಣಕ್ಕೆ ಮಣ್ಣು ತರಲು ಹೋಗಿದ್ದ ವೇಳೆ ಈ ಘಟನೆ ನಡೆದಿದೆ. ಕಾಸ್ ಗಂಜ್ನ ಮೋಹನಾಪುರ ಗ್ರಾಮದಲ್ಲಿ ಈ ಅವಘಡ ಸಂಭವಿಸಿದ್ದು, ಹಬ್ಬಗಳ ನಿಮಿತ್ತ ಮನೆಗಳಿಗೆ ಮಣ್ಣು ಮೆತ್ತಲು ಮಹಿಳೆಯರ ತಂಡ ಕೆಸರು ಮಣ್ಣಿಗಾಗಿ ಅಗೆಯುತ್ತಿತ್ತು ಎನ್ನಲಾಗಿದೆ. ಈ ವೇಳೆ ಮಣ್ಣಿನ ದೊಡ್ಡ ಭಾಗ ಮಹಿಳೆಯರ ಮೇಲೆ ಕುಸಿದಿದೆ. ಕಾಸ್ ಗಂಜ್ನ ಜಿಲ್ಲಾಡಳಿತ ನೀಡಿರುವ ಮಾಹಿತಿ ಪ್ರಕಾರ 9 ಜನರನ್ನ ರಕ್ಷಣೆ ಮಾಡಲಾಗಿದೆ. ಗಾಯಾಳುಗಳನ್ನ ಕಾಸ್ಗಂಜ್ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎಸ್ಡಿಆರ್ಎಫ್ ತಂಡಗಳು ಸಮರೋಪಾದಿಯಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸಿವೆ. ಜೆಸಿಬಿ ಮೂಲಕ ಮಣ್ಣು ಅಗೆದು ನೆಲದಡಿ ಸಿಲುಕಿದ್ದವರನ್ನ ಪಾರು ಮಾಡಲಾಗಿದೆ. ಚಳಿಗಾಲ ಶುರುವಾಗಿರುವಂತೆ ಜಮ್ಮು ಕಾಶ್ಮೀರದಲ್ಲಿ ಹಿಮಪಾತ ಪ್ರಾರಂಭವಾಗಿದೆ. ಶ್ರೀನಗರ, ಲೇಹ್, ಬಂಡೀಪುರ ಸೇರಿದಂತೆ ಕಣಿವೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಮಪಾತವಾಗ್ತಿದೆ. ಬಂಡೀಪುರ ಸೆಕ್ಟರ್ನಲ್ಲಿ ಹಿಮಪಾತದಿಂದಾಗಿ ಭಾರೀ ಸಂಖ್ಯೆಯ ವಾಹನಗಳು ಹೆದ್ದಾರಿಯಲ್ಲೇ ಸಿಲುಕಿಕೊಂಡಿವೆ. ಇಲ್ಲಿವರೆಗೆ ಹಿಮಪಾತದಲ್ಲಿ ಸ್ಟಕ್ ಆಗಿದ್ದ ಸುಮಾರು 20 ವಾಹನಗಳನ್ನು ಹೊರತೆಗೆಯಲಾಗಿದೆ. ಗಡಿ ಹೆದ್ದಾರಿ ಸಂಸ್ಥೆ ಹಾಗೂ ಜಮ್ಮು ಕಾಶ್ಮೀರ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ವಾಹನಗಳನ್ನು ಹೊರತೆಗೆದಿದ್ದಾರೆ. ಬಂಡೀಪುರ ಜಿಲ್ಲೆಯ ಜಗದುಸ್ನಲ್ಲಾ ಹಾಗೂ ರಂಜ್ದಾನ್ ಭಾಗದಲ್ಲಿ ಸೋಮವಾರ ತಡರಾತ್ರಿ ಈ ಘಟನೆ ನಡೆದಿದೆ. ಹಿಮಪಾತ ಕಣಿವೆಯ ಎತ್ತರದ ಪ್ರದೇಶಗಳಲ್ಲಿ ಸಂಪೂರ್ಣವಾಗಿ ಆವರಿಸಿದೆ. ಪ್ರಾಜೆಕ್ಟ್ ಬೇಕಾನ್ ಅಡಿಯಲ್ಲಿ ಬಿಆರ್ಒ ಪಡೆ ಹಿಮವನ್ನ ರಸ್ತೆಯಿಂದ ತೆಗೆದುಹಾಕ್ತಾ ಇದೆ. ಮುಂದಿನ ದಿನಗಳಲ್ಲಿ ಹಿಮಪಾತ ಮತ್ತಷ್ಟು ಹೆಚ್ಚಬಹುದು ಅಂತ ಹೇಳಲಾಗಿದೆ. ಹೀಗಾಗಿ ಪ್ರವಾಸಿಗರಿಗೆ ಎಚ್ಚರಿಸಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಕಚೇರಿ, ಬ್ಯಾಂಕ್ಗಳು ಸಹ ಸೇಫ್ ಆಗಿ ಉಳಿದಿಲ್ಲ. ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಅನ್ನೋದೇ ತಿಳಿದಿಲ್ಲ. ಇದಕ್ಕೆ ಉದಾಹರಣೆ ಅನ್ನುವ ಹಾಗೆ ಒಡಿಸಾದ ಜಾಬ್ಪುರದಲ್ಲಿ ಪೋಸ್ಟ್ ಮಾಸ್ಟರ್ ಒಬ್ಬರು ಠೇವಣಿದಾರರಿಗೆ 50 ಲಕ್ಷ ರೂಪಾಯಿ ವಂಚಿಸಿ ಪರಾರಿಯಾಗಿದ್ದಾರೆ. ಈ ಕುರಿತು ಪೋಸ್ಟಲ್ ಅಧಿಕಾರಿಯೊಬ್ಬರು ಮಾಹಿತಿ ನೀಡಿದ್ದಾರೆ. ಆರೋಪಿಯನ್ನ ಕ್ವಾನಾಲೋ ಪೋಸ್ಟ್ ಆಫೀಸ್ನ ಪೋಸ್ಟ್ ಮಾಸ್ಟರ್ ಗೋಡನಾದರ ಬೋಯಿಟೈ ಅಂತ ಗುರುತಿಸಲಾಗಿದೆ. ಅಂಚೆ ಕಚೇರಿಯಲ್ಲಿ ಹಣ ಇಟ್ಟಿದ್ದ 50ಕ್ಕೂ ಹೆಚ್ಚು ಠೇವಣಿದಾರರ ಉಳಿತಾಯ ಖಾತೆಯಿಂದ ಸುಮಾರು 50 ಲಕ್ಷ ರೂಪಾಯಿ ಹಣವನ್ನ ಈ ಪೋಸ್ಟ್ ಮಾಸ್ಟರ್ ಎಗರಿಸಿದ್ದಾನೆ ಎನ್ನಲಾಗಿದೆ. ಅಕ್ಟೋಬರ್ 23ರಿಂದಲೇ ಆರೋಪಿ ತಲೆಮರೆಸಿಕೊಂಡಿದ್ದಾನೆ. ಅಂದಹಾಗೆ ಮಹಿಳಾ ಠೇವಣಿದಾರರೊಬ್ಬರು ತಮ್ಮ ಹಣವನ್ನ ಹಿಂಪಡೆಯಲು ಅಂಚೆ ಕಚೇರಿಗೆ ಬಂದಾಗ ಘಟನೆ ಬೆಳಕಿಗೆ ಬಂದಿದೆ. ಪಾಸ್ಬುಕ್ನಲ್ಲಿ ತ್ರೈಮಾಸಿಕ ಬಡ್ಡಿಯನ್ನ ನೋಂದಾಯಿಸುವ ನೆಪದಲ್ಲಿ ಪೋಸ್ಟ್ ಮಾಸ್ಟರ್ ಠೇವಣಿದಾರರ ಪಾಸ್ಬುಕ್ಗಳನ್ನು ಸಂಗ್ರಹಿಸಿದ್ದರು ಎನ್ನಲಾಗಿದೆ. ಸದ್ಯ ಠೇವಣಿದಾರರು ಅಂಚೆ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ಮತ್ತೊಂದೆಡೆ ಅಂಚೆ ಕಚೇರಿ ಹಿರಿಯ ಅಧಿಕಾರಿಗಳು ಕೂಡ ಘಟನೆ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಒಡಿಶಾ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಜಮ್ಮು ಕಾಶ್ಮೀರದಿಂದ ಆರ್ಟಿಕಲ್ 370 ರದ್ದು ಮಾಡಿದ್ದು ಸರಿಯಾದ ಕ್ರಮವಲ್ಲ ಅಂತ ಶಂಕರಾಚಾರ್ಯ ಪರಂಪರೆಯ ಹಿರಿಯ ಯತಿ ಶ್ರೀ ಅಮುಕ್ತೇಶ್ವರಾನಂದ ಸ್ವಾಮಿ ಹೇಳಿದ್ದಾರೆ. ಈ ಕುರಿತು ಮಾತನಾಡಿರುವ ಅವರು 370 ಸ್ಥಾನಮಾನದಿಂದಾಗಿ ಕಾಶ್ಮೀರದಲ್ಲಿ ಗೋಹತ್ಯೆ ನಿಷೇಧವಿತ್ತು ಅಂತ ಪ್ರತಿಪಾದಿಸಿದ್ದಾರೆ. ಸಂವಿಧಾನ 370ನೇ ವಿಧಿ ರದ್ದುಪಡಿಸಿದ್ದರಿಂದಾಗಿ ಕಾಶ್ಮೀರದ ಮೇಲಿನ ನಮ್ಮ ಹಕ್ಕು ಪ್ರತಿಪಾದನೆಗೆ ಧಕ್ಕೆ ಬಂದಿದೆ ಅಂತ ಅಮುಕ್ತೇಶ್ವರಾನಂದ ಹೇಳಿದ್ದಾರೆ. ಕಾಶ್ಮೀರದ ಕಣಿವೆಯಲ್ಲಿ ಜಾರಿಯಲ್ಲಿದ್ದ 370ನೇ ವಿಧಿಯಲ್ಲಿ ಗೋಹತ್ಯೆಯನ್ನ ನಿಷೇಧಿಸಿರುವ ರಣವೀರ ದಂಡ ಸಂಹಿತೆ ಜಾರಿಯಲ್ಲಿತ್ತು. ಇದರಿಂದ ಕಣಿವೆಯಲ್ಲಿ ಗೋಹತ್ಯೆ ನಡೆಯುತ್ತಿರಲಿಲ್ಲ. ಆದರೆ ಸರ್ಕಾರ 370ನೇ ವಿಧಿ ತೆಗೆದು ಹಾಕಿದ್ರಿಂದ ಗೋಹತ್ಯೆ ನಿರಾತಂಕವಾಗಿದೆ ಅಂತ ಸ್ವಾಮೀಜಿ ಆಪಾದಿಸಿದ್ದಾರೆ. ಅಲ್ಲದೆ ಜಮ್ಮು ಕಾಶ್ಮೀರದಲ್ಲಿ 370ನೇ ವಿಧಿಯನ್ನ ಮರುಸ್ಥಾಪಿಸುವಂತೆ ಮತ್ತೊಮ್ಮೆ ಒತ್ತಾಯಿಸಿದ್ದಾರೆ. ಇನ್ನು ಇದೇ ವೇಳೆ ಕೇಂದ್ರ ಜಾರಿಗೆ ತಂದಿರುವ ನ್ಯಾಯ ಪ್ರಕ್ರಿಯಾ ಸಂಹಿತೆಯ ಬಗ್ಗೆ ಕೂಡ ಅಮುಕ್ತೇಶ್ವರಾನಂದ ಕಿಡಿಕಾರಿದ್ದಾರೆ. ಬಿಜೆಪಿಯದ್ದು ಕೇವಲ ಬೂಟಾಟಿಕೆಯ ಮಾತುಗಳು ಅಂತ ಸ್ವಾಮೀಜಿ ಟೀಕಿಸಿದ್ದಾರೆ. ಈ ಹಿಂದಿನಿಂದಲೂ ಸ್ವಾಮಿ ಶಂಕರಾಚಾರ್ಯ ಅಮುಕ್ತೇಶ್ವರಾನಂದರು ಮೋದಿ ಸರ್ಕಾರವನ್ನ ಕಟುವಾಗಿ ಟೀಕಿಸುತ್ತಲೇ ಬಂದಿದ್ದಾರೆ. ರಾಮ ಮಂದಿರ ಉದ್ಘಾಟನೆಯಲ್ಲೂ ಶ್ರೀಗಳು ಪಾಲ್ಗೊಂಡಿರಲಿಲ್ಲ. ರಾಷ್ಟ್ರೀಯ ತನಿಖಾ ದಳ ಕರ್ನಾಟಕವೂ ಸೇರಿದಂತೆ ದೇಶದ 9 ರಾಜ್ಯಗಳಲ್ಲಿ ಮಿಂಚಿನ ಕಾರ್ಯಾಚರಣೆ ನಡೆಸಿದೆ. ಉಗ್ರರ ಸ್ಲೀಪರ್ ಸೆಲ್ಗಳನ್ನು ಗುರಿಯಾಗಿಸಿಕೊಂಡು ಈ ರೇಡ್ ನಡೆಸಲಾಗಿದೆ. ದೇಶದಲ್ಲಿ ನೆಲೆಸಿರುವ ಬಾಂಗ್ಲಾದೇಶ ಪ್ರಜೆಗಳು ನಿಷೇಧಿತ ಭಯೋತ್ಪಾದಕ ಸಂಘಟನೆ ಅಲ್ ಖೈದಾ ಜೊತೆಗೆ ನಂಟು ಹೊಂದಿದ್ದಾರೆ. ಜೊತೆಗೆ ಉಗ್ರ ಸಂಘಟನೆಯ ಕುರಿತು ಪ್ರಚಾರ, ಬೆಂಬಲ ಹಾಗೂ ಧನ ಸಹಾಯ ಮಾಡ್ತಿದ್ದಾರೆ ಎನ್ನಲಾಗಿದೆ. ಈ ಹಿನ್ನೆಲೆಯಲ್ಲಿ ಅಂತಹ ವ್ಯಕ್ತಿಗಳನ್ನು ವಶಕ್ಕೆ ಪಡೆದುಕೊಳ್ಳುವ ಸಲುವಾಗಿ ಎನ್ಐಎ ಅಧಿಕಾರಿಗಳು ದೇಶದ ವಿವಿಧ ಭಾಗಗಳಲ್ಲಿ ದಾಳಿ ನಡೆಸಿದ್ದಾರೆ. ದಾಳಿ ಸಂದರ್ಭದಲ್ಲಿ ಶಂಕಿತ ವ್ಯಕ್ತಿಗಳ ಬ್ಯಾಂಕಿಂಗ್ ವಹಿವಾಟು ವಿವರ,
ಮೊಬೈಲ್ ಫೋನ್, ಲ್ಯಾಪ್ಟಾಪ್ ಹಾಗೂ ಭಯೋತ್ಪಾದಕ ನಿಧಿ ಚಟುವಟಿಕೆಗಳಿಗೆ ಸಂಬಂಧಿಸಿದ ಸಾಕ್ಷ್ಯಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಕಮಲಾ ಹ್ಯಾರಿಸ್ ಸೋತಿರಬಹುದು, ಆದರೆ ಅವರು ಅಧ್ಯಕ್ಷ ಪಟ್ಟ ಏರಬಹುದು ಅನ್ನುವ ವಿಚಿತ್ರ ಚರ್ಚೆ ಅಮೆರಿಕದಲ್ಲಿ ಶುರುವಾಗಿದೆ. ಒಟ್ಟು 50 ರಾಜ್ಯಗಳ ಪೈಕಿ ಬಹುಮತ ಸಂಖ್ಯೆಯಲ್ಲಿ ರಾಜ್ಯ ಗೆದ್ದಿರುವ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗುವುದು ಪಕ್ಕವಾಗಿದೆ. ಹೀಗಿದ್ರೂ ಇಂತಹ ವಿಚಿತ್ರ ಚರ್ಚೆಗೆ US ರಾಜಕೀಯ ಸಾಕ್ಷಿ ಆಗ್ತಾ ಇದೆ. ಅಂದಹಾಗೆ ಕಮಲಾ ಆಪ್ತ ಹಾಗೂ ಮಾಜಿ ಸಂಪರ್ಕಾಧಿಕಾರಿ ಜಮಲ್ ಸಿಮನ್ಸ್ ಹಾಲಿ ಅಧ್ಯಕ್ಷ ಜೋ ಬೈಡನ್ಗೆ ಇಂತಹ ವಿಚಿತ್ರ ಸಲಹೆಯೊಂದನ್ನು ನೀಡಿದ್ದಾರೆ. ಹೊಸ ಅಧ್ಯಕ್ಷರ ಆಯ್ಕೆಯ ಅಧಿಕೃತ ಫಲಿತಾಂಶ ಜನವರಿ 6ರಂದು ಪ್ರಕಟಣೆಗೊಳ್ಳಲಿದೆ. ಹೊಸ ಅಧ್ಯಕ್ಷರು ಜನವರಿ 20ಕ್ಕೆ ಪದಗ್ರಹಣ ಮಾಡಲಿದ್ದಾರೆ. ಹೀಗಾಗಿ ಅಲ್ಲಿವರೆಗೆ ಇನ್ನೂ 2 ತಿಂಗಳ ಕಾಲಾವಕಾಶವಿದೆ. ಹೀಗಾಗಿ ಈ ಉಳಿದಿರುವ ಸಮಯಕ್ಕೆ ಕಮಲಾ ಹ್ಯಾರಿಸ್ ಅವರನ್ನ ಅಧ್ಯಕ್ಷರನ್ನಾಗಿಸುವಂತೆ ಜಮಲ್ ಸಿಮನ್ಸ್ ಸಲಹೆ ನೀಡಿದ್ದಾರೆ. ಇದರಿಂದ ಅಮೆರಿಕ ಮೊದಲ ಮಹಿಳಾ ಅಧ್ಯಕ್ಷರನ್ನ ಪಡೆದಂತಾಗಲಿದೆ ಅಂತ ಸಿಮನ್ಸ್ ಹೇಳಿದ್ದಾರೆ. ಸದ್ಯ ಈ ಕುರಿತು ಶ್ವೇತಭವನ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಅಲ್ಲದೆ ಇದು ಕಾರ್ಯಸಾಧುವಲ್ಲದ ಸಲಹೆ ಅಂತಾನೆ ಪರಿಗಣಿಸಲಾಗಿದೆ. ಅಷ್ಟಕ್ಕೂ ಹೀಗೆ ನೇಮಕವಾದರೂ ಅವರನ್ನ ಕೇವಲ ಉಸ್ತುವಾರಿ ಅಥವಾ ಹಂಗಾಮಿ ಅಧ್ಯಕ್ಷರಂತಾಲೆ ಗುರುತಿಸುವ ಸಾಧ್ಯತೆ ಇದೆ. ಉಕ್ರೇನ್ ರಷ್ಯಾ ನಡುವೆ ಯುದ್ಧದ ಸ್ಥಿತಿ ಮುಂದುವರೆದಿದೆ. ಉಭಯ ಬಣಗಳ ಮೊಂಡತನದಿಂದಾಗಿ ಸಂಪೂರ್ಣ ಯುದ್ಧ ವಿರಾಮ ಗಗನ ಕುಸುಮವಾಗ್ತಿದೆ. ಇದರ ನಡುವೆ ಮಹತ್ವದ ಬೆಳವಣಿಗೆಯಲ್ಲಿ ರಷ್ಯಾ ಸುಮಾರು 50,000 ಸೈನಿಕರನ್ನ ತನ್ನ ದಕ್ಷಿಣ ಪ್ರದೇಶವಾದ ಕ್ರುಕ್ಸ್ಗೆ ನಿಯೋಜಿಸಿದೆ. ಇದು ಪರಿಸ್ಥಿತಿಯನ್ನ ಮತ್ತಷ್ಟು ದ್ವೇಷಮಯಗೊಳಿಸಿದೆ ಅಂತ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಹೇಳಿದ್ದಾರೆ. ಅಲ್ಲದೆ ಉಕ್ರೇನಿಯನ್ ಪಡೆ ಈ ದೊಡ್ಡ ಸೈನ್ಯವನ್ನ ಹಿಮ್ಮೆಟ್ಟಿಸುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಿದ್ದಾರೆ. ಹಾಗೆ ಕಳೆದ ಆಗಸ್ಟ್ನಲ್ಲಿ ಕ್ರುಕ್ಸ್ ವಲಯದಲ್ಲಿ ಉಕ್ರೇನ್ ಅಚ್ಚರಿ ಎನ್ನುವಂತೆ ದಾಳಿ ನಡೆಸಿತ್ತು. ಖುದ್ದು ರಷ್ಯಾ ಕೂಡ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಉಕ್ರೇನಿಯನ್ ಪಡೆಗಳು ಆಶ್ಚರ್ಯಕರ ರೀತಿಯಲ್ಲಿ ಇಲ್ಲಿ ಆಕ್ರಮಣ ನಡೆಸಿದ್ದವು. ರಷ್ಯಾ ದಾಳಿಯ ತಂತ್ರವನ್ನ ಮಣಿಸಲು ಈ ಆಕ್ರಮಣ ನಡೆಸಲಾಗಿತ್ತು ಅಂತ ಜೆಲೆನ್ಸ್ಕಿ ಆಡಳಿತ ಸ್ಪಷ್ಟನೆ ನೀಡಿತ್ತು. ಇದೀಗ ಅದೇ ಪ್ರದೇಶದಲ್ಲಿ ರಷ್ಯಾ 50,000 ಯೋಧರ ಪಡೆಯನ್ನ ನಿಯೋಜನೆ ಮಾಡಿದೆ. ಇನ್ನು ಭವಿಷ್ಯದ ಗಡಿಯಾಚೆಗಿನ ದಾಳಿಯನ್ನ ತಡೆಗಟ್ಟಲು ಬಫರ್ ವಲಯ ರಚಿಸುವ ಗುರಿಯನ್ನ ಜೆಲೆನ್ಸ್ಕಿ ಆಡಳಿತ ಹೊಂದಿದೆ ಎನ್ನಲಾಗಿದೆ. ಇನ್ನು ಇತ್ತ ಮಧ್ಯಪ್ರಾಚ್ಯದಲ್ಲಿ ಬಿಕ್ಕಟ್ಟು ಮುಂದುವರೆದಿದೆ. ಇಸ್ರೇಲ್ ಲೆಬನಾನ್ನಲ್ಲಿ ತನ್ನ ದಾಳಿ ಕಂಟಿನ್ಯೂ ಮಾಡಿದೆ. ಪೂರ್ವ ಬೇಕಾದಲ್ಲಿ IDF ಪಡೆ ನಡೆಸಿದ ದಾಳಿಯಲ್ಲಿ 3 ಹತರಾಗಿದ್ದಾರೆ. ಇಸ್ರೇಲ್ ಲೆಬನಾನ್ ಗಡಿಯಿಂದ ದೂರವಿರುವ ಉತ್ತರ ಲೆಬನಾನ್ನಲ್ಲಿ IDF ದಾಳಿಗೆ 14 ಜನ ಬಲಿಯಾಗಿದ್ದಾರೆ. ರಾಜಧಾನಿ ಬೈರುತ್ನ ಹೊರವಲಯದಲ್ಲಿ ಇಸ್ರೇಲಿ ಏರ್ ಸ್ಟ್ರೈಕ್ ಎಗ್ಗಿಲ್ಲದೆ ನಡೀತಾ ಇದೆ. ಇತ್ತ ಗಾಜಾ ಪಟ್ಟಿಯಲ್ಲೂ ಆಕ್ರಮಣ ಮುಂದುವರೆದಿದೆ. ಬೆಳಗ್ಗೆ ನಡೆದ ದಾಳಿಯಲ್ಲಿ ಕನಿಷ್ಠ 17 ಜನ ಪ್ಯಾಲೆಸ್ತೀನಿಯರು ಪ್ರಾಣ ಕಳೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದರಲ್ಲಿ ಸುರಕ್ಷಿತ ವಲಯವೆಂದೇ ಕರೆಯಲ್ಪಡುತ್ತಿದ್ದ ಆಲ್ ಮಾಸ್ವಿ ಪ್ರದೇಶದಲ್ಲಿನ 11 ಜನ ನಿರಾಶ್ರಿತರು ಸಹ ಸೇರಿದ್ದಾರೆ. ಇನ್ನು ಇದರ ಮಧ್ಯೆ ಉತ್ತರ ಇಸ್ರೇಲ್ ಮೇಲೆ ಪ್ರತೀಕಾರದ ದಾಳಿ ನಡೆಸಿರುವುದಾಗಿ ಹಿಜ್ಬುಲ್ಲಾ ಹೇಳಿಕೊಂಡಿದೆ. ಆದರೆ ಇಸ್ರೇಲ್ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಇನ್ನು ಇಸ್ರೇಲ್ ಸೈನ್ಯವು ಉತ್ತರ ಗಾಜಾದ ಜಬಾಲಿಯಾ ತುರ್ತು ಪರಿಹಾರ ವಸ್ತುಗಳನ್ನು ತಲುಪಿಸಲು ಅವಕಾಶ ನೀಡಿದ್ದಾಗಿ ಸ್ಪಷ್ಟನೆ ನೀಡಿದೆ. ಬಾಂಗ್ಲಾದೇಶ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಬಂಧನಕ್ಕೆ ಇಂಟರ್ಪೋಲ್ ಸಹಾಯ ಕೇಳಲಾಗಿದೆ. ಬಾಂಗ್ಲಾ ಮಧ್ಯಂತರ ಸರ್ಕಾರ ಇಂಟರ್ಪೋಲ್ ನೆರವು ಯಾಚಿಸಿ ಪತ್ರ ಬರೆದಿದೆ. ಬಾಂಗ್ಲಾದ ವಿಶೇಷ ಟ್ರಿಬ್ಯುನಲ್ ಈ ಕುರಿತು ರೆಡ್ ನೋಟಿಸ್ ನೀಡುವಂತೆ ಮನವಿ ಮಾಡಿದೆ. ಪ್ರತಿಭಟನೆ ವೇಳೆ ಸಂಭವಿಸಿದ 100ಕ್ಕೂ ಅಧಿಕ ಪ್ರತಿಭಟನಾಕಾರರ ಸಾವಿನ ಕೇಸ್ನಲ್ಲಿ ಶೇಖ್ ಹಸೀನಾ ಆರೋಪಿಯಾಗಿದ್ದಾರೆ. ಹೀಗಾಗಿ ಅವರ ಬಂಧನಕ್ಕೆ ಬಾಂಗ್ಲಾ ಸರ್ಕಾರ ಹೆಣಗಾಡ್ತಾ ಇದೆ. ರಕ್ತರಹಿತ ಕ್ರಾಂತಿಯಲ್ಲಿ ಅಧಿಕಾರ ಕಳೆದುಕೊಂಡ ಬಳಿಕ ಶೇಖ್ ಹಸೀನಾ ದೇಶದಿಂದ ಪಲಾಯನ ಮಾಡಿದ್ರು. ಈಗ ಸದ್ಯ ಶೇಖ್ ಹಸೀನಾ ಭಾರತದ ಆಶ್ರಯದಲ್ಲಿದ್ದಾರೆ. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.